ನಮಸ್ಕಾರ ವೀಕ್ಷಕರೇ, ನಾನು ಕ್ರಿಯೇಟಿವ್ ಟೈಲರಿಂಗ್ ಚಾನಲ್ನಿಂದ ಮಾತಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಬ್ಲೌಸ್ಗೆ ತೋಳನ್ನು ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಟಾಪಿಕ್ನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ. ಹಾಗೆ ಹೊಸ ಅಪ್ಡೇಟೊಂದಿಗೆ ನಾನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ನಾನು ಶುರು ಮಾಡ್ತೇನೆ. ಸೊ ಏನಪ್ಪ ಅಂತಂದರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ತೋಳನ್ನ ನಾವು ಹಚ್ತೇವೆ, ಆದರೆ ಅದು ಒಂದು ಹೆಚ್ಚು ಕಡಿಮೆ ಬರುತ್ತಲ್ಲ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸೊ ಮೊದಲು ನಾವೇನು ಮಾಡಬೇಕು, ಇಲ್ಲಿ ಅರ್ಧ ಇಂಚಿನಷ್ಟು ತೋಳದ್ದು ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಈ ಥರ ನಾವು ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಮೊದಲು. ಸೊ ಶೇಪ್ನ ತಗೋಬೇಕು. ಸೊ ಈ ಥರ ಫ್ರಂಟ್ ಶೇಪ್ನ ಇದು ನಾನು ಇವಾಗ ಡ್ರಾ ಮಾಡ್ತಾ ಇರೋದು. ಹಾಗೆ ಡ್ರಾ ಮಾಡ್ಕೊಂಡಿರ್ತೇನಲ್ವಾ, ಸೊ ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ಇವಾಗ ಕಟ್ ಮಾಡ್ಕೋತೇನೆ. ಓಕೆನಾ, 1 ಸೆಕೆಂಡ್. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ನಾವೀಗ ಚೆಕ್ ಮಾಡಬೇಕು. ಈ ಸೆಂಟರ್ ಏನೋ ಇರುತ್ತಲ್ಲ, 2 ಬ್ಲೌಸ್ ಕೂಡಿರ್ತಾವಲ್ಲ, ಸೊ ಆ ಪಾಯಿಂಟಿಂದ ಹಿಡ್ಕೊಂಡು ನಾವು ಹಿಂದ್ಗಡೆ ಹಾಗೆ ಮುಂದ್ಗಡೆ ಎಷ್ಟು ಹೆಚ್ಚು ಕಡಿಮೆ ಬರುತ್ತಾ ಅಥವಾ ಸಮ ಇದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಚೆಕ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಾ. ಸೊ ಇದು ಹೇಗೆ ಸಮ ಆಗಿದೆ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಆದಮೇಲೆ ನಾವು ಎಡ್ಜಿನಿಂದನೇ ಹಿಡ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡಬೇಕು. ಈ ಥರ ಪೂರ್ತಿಯಾಗಿ ತೋಳನ್ನು 2 ಕಡೆಗೂ ಸ್ಟಿಚ್ ಮಾಡಿದ ಮೇಲೆ ಈ ಥರ ಆಗುತ್ತೆ ನೋಡಿ, ಓಕೆನಾ. ಸೊ ಈ ಥರ ಆದಮೇಲೆ ಈಗ ನೆಕ್ಸ್ಟ್ ನಾನು ಈ ಥರ ನಾವು ಇದನ್ನು ಅಳತೆನ ನೋಡ್ಕೊಂಡ್ಮೇಲೆ ಇವಾಗ ನಾವೀಗ ತೋಳಿನಿಂದ ಹಿಡ್ಕೊಂಡು ಸೊ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಅಡ್ಜಸ್ಟ್ ಇರುತ್ತಲ್ಲ, ಸೊ ಅದನ್ನು ನೋಡಬೇಕು, ಕರೆಕ್ಟಾಗಿ ಅಳತೆ ಮಾಡಬೇಕು. ಇಷ್ಟು ಸಮ ಆಗಿದೆಯಾ ಅಂತ ಹೇಳಿ, ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಹೇಳಿ ನಾವು ಮೊದಲು ಇಲ್ಲೇ ಚೆಕ್ ಮಾಡಬೇಕು. ಹಾಗೇನಾದರೂ ಒಂಚೂರು ಹೆಚ್ಚು ಕಡಿಮೆ ಇದ್ದರೆ, ಈಗ ನಾವು ಆರ್ಮ್ಹೋಲ್ ಜಾಯಿನ್ ಮಾಡ್ತೇವಲ್ಲ, ಸೊ ಅಲ್ಲೇ ಒಂಚೂರು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಚೆಕ್ ಮಾಡಿ ಆದಮೇಲೆ